ಹಾಯ್ ಹಲೋ ವೆಲ್ಕಮ್ ಟು ಅನಿತಾ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ. ಪ್ಲೀಸ್ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ತಿಳಿಸಿ ಹೇಗಿದೆ ವಿಡಿಯೋ ಅನ್ನೋದನ್ನು. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿರೋದ್ರಿಂದ. ನಾವು ಇವತ್ತು ನಂಜುಂಡೇಶ್ವರಂದು ಜಾತ್ರೆ ಆಗಿರೋದ್ರಿಂದ ಅಲ್ಲಿಗೆ ಹೊರಟಿದ್ವಿ. ಬೆಳಗ್ಗೆ ವಿಡಿಯೋ ಮಾಡೋದಕ್ಕೆ ನನಗೆ ಆಗಲೇ ಇಲ್ಲ, ಅಷ್ಟೊಂದು ಜನ, ರಶ್ಶು ಅಂದರೆ ರಶ್ಶು, ಫೋನ್ ತೆಗೆಯೋದಕ್ಕೂ ಆಗಲಿಲ್ಲ, ಆ ಲೆವೆಲಿಗೆ ರಶ್ ಇತ್ತು. ಸೊ ಹಾಗಾಗಿ ನೈಟ್ ಆದ್ರೂ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೊರಟೆ. ಹೋಗಿದ್ದು ಇವಾಗೆಲ್ಲ ಕ್ಲಿಯರ್ ಆಗಿದೆ, ಏನಿವಾಗ ಅಷ್ಟೊಂದು ಜನ ಇರಲ್ವೇನೋ ಅಂದ್ಕೊಂಡೇ ನಾವು ಸಾಗಿದ್ವಿ ಮುಂದಕ್ಕೆ. ಆದರೆ ಹೋಗ್ತಾನೆ ಗೊತ್ತಾಗೋದು ಅಲ್ಲಿ ಏನಾಗಿದೆ ಅನ್ನೋದು ನಿಮಗೂ. ಆ್ಯಂಡ್ ಲೈಟಿಂಗ್ಸ್ ನೋಡ್ಬೋದು ತುಂಬ ಚೆನ್ನಾಗಿ ಹಾಕಿದ್ರು. ಹಾಗೆ ನೋಡಿಕೊಂಡು ಹೊರಟ್ವಿ. ಪ್ಲೀಸ್ 5 o'clock ಲೈವ್ ಇರುತ್ತೆ, ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗಾಯ್ಸ್. ಇನ್ನು ಜಾತ್ರೆ ಬಗ್ಗೆ ಹೇಳೋದಾದರೆ ಬೆಳಗ್ಗೆ ಅಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು. ಹಂಗೂ ಒಬ್ಬರು ಸತ್ತೇ ಹೋದ್ರಂತೆ, 59 ವರ್ಷದ್ದು ಅವರು. ಅಷ್ಟು ರಶ್ ಇತ್ತು. ಈ ವರ್ಷ ಅಂತೂ ಕಾಲಾಕಕ್ಕೆ ಜಾಗ ಇಲ್ಲ, ನೀವು ಇಲ್ಲಿ ನಿಂತ್ಕೊಂಡ್ರೆ ಮುಂದಕ್ಕೆ ಅವರೇ ಕರ್ಕೊಂಡು ಹೋಗ್ಬಿಡ್ತಿರು, ಆ ಲೆವೆಲ್ ರಶ್ ಇತ್ತು ಗಾಯ್ಸ್. ಹಂಗೆ ಹೋಗ್ತಾ RP ರೋಡಲ್ಲಿ ಹೋಗ್ತಾ ಇದ್ವಿ. ಒಂದು ಸೈಡ್ ಬೈಕ್ ಹಾಕಿ ಅಂದರೆ ಇವತ್ತು ಜಾತ್ರೆ ಅಂದ್ಕೊಂಡು ಪೊಲೀಸ್ನವ್ರು ಏನೂ ಇರಲ್ಲ ಅಂದ್ಬಿಟ್ಟು ಆ ಕಡೆ ಈ ಕಡೆ 2 ಕಡೆಯೂ ಕೂಡ ಬೈಕ್ನ ಹಾಕಿದ್ರು, ಪಾರ್ಕಿಂಗ್ ಮಾಡಿದ್ರು. ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು ಅಂತ ಅನಿಸುತ್ತೆ. ಒಂದು ಸೈಡ್ ಬೈಕ್ ಇದ್ದಿದ್ರೆ ಇನ್ನೊಂದು ಸೈಡ್ ಹೋಗ್ಬೋದಾಗಿತ್ತು ಅನಿಸುತ್ತೆ. ಹಂಗೆ ನೋಡಿ ಇಲ್ಲಿಲ್ಲ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತಾನೆ ಜನ ರಶ್ ಆಗೋಕ್ಕೆ ಶುರುವಾಯಿತು. ನನಗಂತೂ ಮತ್ತೆ ಏನಕ್ಕಾದ್ರೂ ಬಂದುಬಿಟ್ನೋ ಅನ್ನೋ ಥರ ಆಗ್ಬಿಡ್ತು. ಅಲ್ಲಿ ಸಡನ್ನಾಗಿ ಅಲ್ಲಿ ಸಿಗಾಕೋಬಿಟ್ಟು ಹೆವಿ ರಶ್ಶು. ಈ ವರ್ಷ ಮಾತ್ರ ತುಂಬ ಅಂದರೆ ತುಂಬಾ ರಶ್ ಇತ್ತು ಗೈಸ್. ಚಿಕ್ಕ ಮಕ್ಕಳಂತೂ ಅದೆಷ್ಟು ಅರ್ಚಿ ಕಿರ್ಚಿ ಮಾಡಿದ್ರು ಬೆಳಗ್ಗೆ. ನಾನಂತೂ ಫೋನ್ ಒಳಗಡೆ ಹಾಕ್ತಾ ಹೊರಗಡೆ ತೆಗಿಯೋಕ್ಕೆ ಹೋಗಲಿಲ್ಲ, ಅಷ್ಟೊಂದು ರಶ್ ಇದ್ದರು. ಹೋದ್ವಿ, ನೋಡ್ಕೊಂಡು ಹಾಗೆ ಬಂದಿದ್ದಾಯಿತು ಗೈಸ್. ಇವಾಗಲೇ ನೋಡ್ಬೋದು ಇಲ್ಲಿಂದನೇ ಟ್ರಾಫಿಕ್ ಜಾಮ್ ಹೋಗ್ತಾ ಇರುತ್ತೆ. ಬಟ್ ನಾವು ಮುಂದೆ ಹೋಗ್ತಾ ಇರಲ್ಲ, ಟ್ರಾಫಿಕ್ ಇರಲ್ಲ ಅಂದ್ಕೊಂಡು ಹೋದ್ವಿ. ಬಟ್ ಹೋಗಿ ಸರಿಯಾಗಿ ಸಿಗಾಕಬಿಟ್ವಿ ಗೈಸ್ ನಾವು ಅಲ್ಲಿ. ನಂಗೆ ಮಾತಾಡೋಕ್ಕೆ ಹೋಗ್ತಾಯಿಲ್ಲ, ಏನೂ ಇಲ್ಲ ಅಲ್ಲಿ ಆ ಲೆವೆಲ್ಲು. ಅಂದರೆ ಬೈಕು ಆ ಕಡೆ ಈ ಕಡೆ ಹಾಕಿರೋದ್ರಿಂದ ಮಧ್ಯೆನೇ ಹೋಗಬೇಕಾಗಿತ್ತು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಸ್ಟ್ರಕ್ಕನ್ ಆಗಿದ್ದು. ನಾವು ಬೈಕ್ ಪಾರ್ಕ್ ಮಾಡಿಬಿಟ್ಟು ಆ ಕಡೆ ನಡ್ಕೊಂಡಾದ್ರೂ ಹೋಗೋಣ ಅಂದರೆ ಅದು ಆಗ್ತಾಯಿಲ್ಲ. ಹಿಂದ್ಗಡೆ ನೋಡಿ ಅಲ್ಲಿ ಎಷ್ಟು ಉದ್ದ ಲೈನ್ ಇದೆ, ಹಿಂದ್ಗಡೆನೂ ಹೋಗೋಕ್ಕಾಗಲ್ಲ, ಮುಂದ್ಗಡೆನೂ ಹೋಗೋಕ್ಕಲ್ಲ, ಆ ಲೆವೆಲ್ಗೆ ಅಲ್ಲೇ ಇದಾಗ್ಬಿಟ್ವಿ ನಾವು. ಸ್ಟ್ರಕ್ಕನ್ ಆಗಿ ನಿಂತ್ಬಿಟ್ಟಿದ್ವಿ. ಅರ್ಧ ಗಂಟೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ, ಅಷ್ಟು ಟ್ರಾಫಿಕ್ ಜಾಮ್ ಆಗೋಯ್ತು. ಇನ್ನು ದೇವಸ್ಥಾನ ಇನ್ನೂ ಎಷ್ಟು 1 ಕಿಲೋಮೀಟ್ರ್ ದೂರನೇ ಇದೆಯೇ ಏನೋ ಅಲ್ಲಿ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ. ಆದರೆ ಇಲ್ಲೇ ನಾವು ನಿಂತ್ಕೊಬಿಟ್ಟಿದ್ದೀವಿ, ಓಕೆನಾ. ಹಿಂದೇನು ಹೋಗೋಕ್ಕಾಗ್ತಾಯಿಲ್ಲ, ಮುಂದೇನು ಹೋಗೋಕ್ಕಾಗ್ತಾಯಿಲ್ಲ, ಮಧ್ಯ ನಿಂತ್ಕೊಬಿಟ್ವಿ. ಏನಕ್ಕಾದ್ರೂ ನಾನು ಬಂದ್ವೋ ಅನ್ನೋ ಥರ ಆಗಿಬಿಟ್ಟಿತ್ತು. ಈ ಅಣ್ಣ ನೋಡಿ ಅಲ್ಲಿ ನಿಂತಿದ್ದಾರಲ್ಲ, ಆ ಅಣ್ಣ ಪಾಪ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಸ್ವಲ್ಪ ಮಾಡಿದ್ರಷ್ಟೇ, ಅವ್ರಿಗೂ ಆಗಲಿಲ್ಲ. ಅಲ್ಲಿ ಕೇಳಕ್ಕೆ ರೆಡಿನೇ ಇಲ್ಲ. ಆ ಕಡೆಯಿಂದ ಈ ಕಡೆ ಬರ್ತಿದ್ದಾರೆ, ಈ ಕಡೆಯಿಂದ ಆ ಕಡೆ ಬರ್ತಾಯಿದ್ದಾರೆ. ಹೆಂಗೋ ಸರಿ ಅಂತ ಹೇಳಿ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬೈಕ್ ಹಾಕ್ಬಿಟ್ಟು ದೇವಸ್ಥಾನ ತನಕ ನಡ್ಕೊಂಡೇ ಹೋಗಿದ್ದಾಯಿತು. ದೇವ್ರೆ, ಇನ್ನು ದೇವಸ್ಥಾನದ ಹತ್ರ ಅಂತೂ ಕೇಳಂಗೆ ಇಲ್ಲ. ಈ ವರ್ಷ ಹೆವಿ ಜನ ಗೈಸ್. ಹಾಗೆ ಹೋಗಿ ರಥಗಳು ನೋಡ್ಕೊಂಡು ಮತ್ತೆ ಕೈ ಮುಕ್ಕೊಂಡು ಬಂದ್ವಿ ಅಷ್ಟೇ. ಆ ರಶ್ಗೆ ಅಲ್ಲಿ ಏನು ತಿನ್ನಬೇಕು ಏನೂ ಗೊತ್ತಾಗಲಿಲ್ಲ. ಸದ್ಯ ಮನೆಗೆ ಹೋದರೆ ಸಾಕಪ್ಪ ಅನ್ನೋ ಥರ ಮಾಡಾಕ್ಬಿಟ್ಟಿದ್ರು.
ತುಂಬಾ ರಶ್ ಇತ್ತು ಗೈಸ್ ಈ ಸರಿ ಮಾತ್ರ. ಆ್ಯಂಡ್ ಹಂಗೆ ಹೋಗಿ ದೇವಸ್ಥಾನದ ಹತ್ರ ನೋಡಿಕೊಂಡು ಬಂದಿದ್ದಾಯಿತು. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮದು ಒಂದು ಲೈಕ್ ಆ್ಯಂಡ್ ಒಂದು ಕಮೆಂಟ್, ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್. ಬಿಗಿನರ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಹಂಗೆ ಹೋಗಿ ನೋಡಿ. ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದರು. ಹಂಗೆ ಪಾಪ ಈ ಬಸವ ಬೆಳಗ್ಗೆಯಿಂದ ನಿಂತು ಆಗ್ತಾನೆ ಇರಲಿಲ್ವೇನೋ, ಅದು ಸುಸ್ತಾಗ್ಬಿಟ್ಟಿದೆ ಪಾಪ. ಅದಕ್ಕೆ ಮಲಿಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಹಿಂದ್ಗಡೆ ಮುಟ್ಟಿದ್ರೆ ಒದಿಯುತ್ತೆ, ಮುಂದ್ಗಡೆ ಮುಟ್ಟಿದ್ರೂ ಒದಿಯುತ್ತೆ. ಅದಕ್ಕೆ ಕಿರಿಕಿರಿ ಆಗೋಕ್ಕೆ ಶುರುವಾಗಿತ್ತು ಅನಿಸುತ್ತೆ ಪಾಪ. ಹಂಗಾಗಿ ಅದಕ್ಕೆ ರೆಸ್ಟ್ ಬೇಕಾಗಿತ್ತು. ಅವ್ರ ಜನಗಳು ಕೂಡ ಅಂದ್ರೂ ಆ ತಾತ ಹೋಗಲೇ ಇಲ್ಲ, ಅಲ್ಲೇ ಕುಣಿಸ್ಕೊಂಡು ಸುಮ್ಮನೆ ಕುಂತ್ಬಿಟ್ಟಿದ್ರು ತಾವೇ. ಹಾಗೆ ರಥಗಳನ್ನೆಲ್ಲ ನೋಡಿಕೊಂಡು ಕೈ ಮುಕ್ಕೊಂಡು ಮತ್ತೆ ಇನ್ನೊಂದು ಸರಿ ಬಂದಿದ್ದಾಯಿತು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಏನು ಎತ್ತ ಹೇಳಿ, ಬೇಗ ನಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.